ನಮಸ್ಕಾರ ಕರ್ನಾಟಕ. ನಿಮ್ಮ ಹತ್ರ ಒಂದೂವರೆ ನಿಮಿಷ ಟೈಮ್ ಇದ್ರೆ ನಿಮ್ಗೊಂದು ಸ್ಯಾಡ್ ರಿಯಾಲಿಟಿ ಹೇಳಲ್ಲ, ನೀವೇ ನೋಡ್ಕೊಂಡ್ ಬನ್ನಿ. ಒಂದೇ ತಲೆ ಕುಡಿತಾರೆ, ತಾಯಿಬ್ಬನ ಕುಡಿತಾರೆ, ಮೇಡಮ್ ಕೈ ಕುಡಿತಾರೆ, ಮಿಸ್ಟ್ರು ಕಾಲ್ ಕುಡಿತಾರೆ. ಥ್ಯಾಂಕ್ ಯು. ಹೇ ಗಾಯ್ಸ್, ನನ್ನ ವೀಡಿಯೋಸ್ ಎಲ್ಲ ಮಿಲಿಯನ್ ಗಟ್ಟಲೆ ಬರ್ತಿದೆ. ಅದು ಏನಕ್ಕೆ ಅಂದರೆ ನಿಮ್ಮ ಆಶೀರ್ವಾದ. ನೀವು ನೋಡ್ತಿರೋದ್ರಿಂದ ನಾನು ಬೆಳೀತಾ ಇರೋದು. ಧನ್ಯವಾದ. ಬರ್ತೀನಿ. ಹೊಸ ರೀಲ್ ಬೇರೆ ಅಪ್ಲೋಡ್ ಮಾಡೋಣ ಅಂದರೆ ಯಾವ ಥರ ಕಂಟೆಂಟೇ ನೆಪ್ಕೊ ಬರ್ತಿಲ್ವಲ್ಲ. ಅಪ್ಪ ಸಿಕ್ತು. ಸ್ಕ್ರಿಪ್ಟ್ ಬರೆಯೋಣ ಅದಕ್ಕೆ ಇವಾಗ. ಅಂತೂ ಸ್ಕ್ರಿಪ್ಟೇನೋ ಆಯಿತು. ಇವಾಗ ರೀಲ್ ಮಾಡೋದು. ಇವಾಗ ಸೆಟಪ್ ಮಾಡೋ ಟೈಮ್ ಇದೇನೋ ಇಟ್ಟಾಯ್ತು. ಇವಾಗ ಆ್ಯಂಗಲ್ ಕರೆಕ್ಟ್ ಆಗಿದೆಯಾ? ಆ್ಯಂಗಲ್ಲು ಕರೆಕ್ಟ್ ಆಗಿದೆ. ಇದು ಬೇರೆ ಚಲಪಿಲಿ ಆಗಿದೆ. ಇದನ್ನ ಕಡೆ ಇಟ್ಬಿಟ್ಟು ಇದನ್ನ ಕಡೆ ಇವಾಗ ಕರೆಕ್ಟ್ ಆಗಿದೆ. ಇವಾಗ ಚೆನ್ನಾಗಿ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಕಾಣಿಸ್ಬಾರ್ದು, ಸೈಡ್ಗೆ ಇರೋಣ. ಇನ್ನೇನು ಮಾಡುತ್ತೆ, ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಚೆನ್ನಾಗಿರ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ರೀಲ್ಗೆ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಆಯ್ತಪ್ಪ ಅಂತೂ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ. ನೆನ್ನೆ ಹಾಕಿದ ರೀಲು ಎಷ್ಟು ವ್ಯೂಸ್ ಬಂದಿದೆ ನೋಡೋಣ. ಇದೇನಿದು ಇನ್ಫಾರ್ಮೇಟಿವ್ ವಿಡಿಯೋ ಕೊಟ್ರು ವ್ಯೂಸೇ ಇಲ್ಲ. ಇಷ್ಟೆಲ್ಲ ಎಫರ್ಟ್ ಹಾಕಿ ರಿಸರ್ಚ್ ಬೇರೆ ಮಾಡಿ ಇನ್ಫಾರ್ಮೇಟಿವ್ ವಿಡಿಯೋ ಕೊಟ್ರು ನೋಡೋರೇ ಇಲ್ಲ. ನೋಡಿದ್ರಲ್ಲ, ನಿಜವಾದ ಟ್ಯಾಲೆಂಟ್ ಇರೋರಿಗೆ ಮತ್ತೆ ಎಫರ್ಟ್ಸ್ ಹಾಕಿ ವಿಡಿಯೋ ಮಾಡೋರಿಗೆ ಸಪೋರ್ಟೇ ಸಿಗಲ್ಲ. ಸುಮ್ಮನೆ ಏನೋ ವಿಡಿಯೋ ಮಾಡೋರಿಗೆ ಜಾಸ್ತಿ ಶೇರ್ಸು, ಲೈಕ್ಸು ಅಷ್ಟೇ ಯಾಕೆ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ಹಾಗಾದರೆ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ವಿಡಿಯೋ ಮಾಡೋರಿಗೆ ಬೆಲೆನೇ ಇಲ್ವಾ?